ಪ್ರಾರಂಭಿಸೋಣ. ಇವತ್ತಿನ ಸಂದೇಶದ ಪೀಠಿಕೆ ಹಗಲು ಇರುಳು ಸತ್ಯವೇದವನ್ನು ಧ್ಯಾನಿಸುವುದರ ಮುಖಾಂತರವಾಗಿ ನಮ್ಮ ಜೀವಿತ ಅಥವಾ ನಾವು ನಡೆಯುವಂತ ಹಾದಿ ಕತ್ತಲಲ್ಲಿ ಇರುವುದೇ ಆದರೆ ಸತ್ಯವೇದದ ಮುಖಾಂತರವಾಗಿ ದೇವರು ಅದನ್ನು ಬೆಳಕಾಗಿ ಬದಲಾಯಿಸಲು ಕರ್ತನು ಶಕ್ತನು. ಹಲ್ಲೆಲೂಯಾ. ಕತ್ತಲೆಯ ಜೀವಿತವಲ್ಲ, ಬೆಳಕಿನ ಜೀವಿತದಲ್ಲಿ ಯೋಹಾನ 1 ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. 1ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. தேவன் ஒளியாக இருக்கிறார், அவருக்குள்ள கொஞ்சம் கூட இருள் இல்லை. ஆமென். கடவுள் வாசிப்பா. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ, ನಿಮಗೆ ತಿಳಿಸುವಂತ ಮಾತು ಅಥವಾ ವಾಕ್ಯ ಏನೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಇಷ್ಟು ಮಾತ್ರವೂ ಕತ್ತಲೆಯಿಲ್ಲ. ಇಷ್ಟು ಮಾತ್ರವೂ ಅಥವಾ ಸ್ವಲ್ಪ ಮಾತ್ರವೂ ಕತ್ತಲೆ ಇಲ್ಲ. ಆಮೆನ್. ಕರವನ್ನು ತಟ್ಟಿ ದೇವರ ನಾಮವನ್ನು ಕೂಡ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ನಮ್ಮ ದೇವರು ಬೆಳಕಿನ ದೇವರು, ನಮ್ಮ ದೇವರು ಬೆಳಕು ಕೊಡುವಂತ ದೇವರು, ನಮ್ಮ ದೇವರು ಬೆಳಕಿನಲ್ಲಿ ನಡೆಸುವಂತ ದೇವರು, ನಮ್ಮ ದೇವರು ನಮ್ಮ ದಾರಿ ಕತ್ತಲೆಯಾಗಿದ್ದರೆ ಕತ್ತಲೆಯನ್ನು ನೀಗಿಸಿ ಬೆಳಕನ್ನು ಕೊಟ್ಟು ಆಶೀರ್ವಾದದಲ್ಲಿ ನಡೆಸುವಂತ ದೇವರು ನಮ್ಮ ಕರ್ತನಾದ ಯೇಸು ಸ್ವಾಮಿ. ನೀವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಭೂಮಿ ಕತ್ತಲೆಯಲ್ಲಿದ್ದು ದೇವರು ಕತ್ತಲೆಯನ್ನು ನೀಗಿಸಿ ಭೂಮಿಯ ಮೇಲೆ ಬೆಳಕನ್ನು ತಂದನು. ದೇವರು ನೋಡ್ರಿ, ಆತನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತ ವಾಕ್ಯ ಕೀರ್ತನೆ 119 105ನೇ ವಾಕ್ಯ ತಗೊಳ್ರಿ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. சொல்லப்படுது உம்முடைய வசனம் அப்படின்னா என்ன? உம்முடைய வசனம் கால்களுக்கு தீபம், ஒரு பாதைக்கு வெளிச்சம். ಹಲ್ಲೆಲೂಯಾ. ಆದರೆ ಏನು, ನಾವು ನಡೆಯುವಾಗ ದಾರಿಯಲ್ಲಿ ಬೆಳಕನ್ನು ಕೊಡುವಂತ ಮಾತನ್ನು ಕುರಿತು ದೇವರು ಹೇಳ್ತಾ ಇದ್ದಾರ? ಅಲ್ಲ, ಪಾಪದ ಜೀವಿತದಲ್ಲಿರುವಂತ ನಿನ್ನ ಕಾಲುಗಳು ದೇವರು ಹೇಳ್ತಾ ಇದ್ದಾರೆ, ಕಣ್ಣು ಇದ್ದರೂ ನಾನು ಕಾಣಲೇ ಇಲ್ಲ, ಕಿವಿ ಇದ್ದರೂ ನಾನು ಕೇಳಲೇ ಇಲ್ಲ, ಕಣ್ಣು ಇದ್ದರೂ ನಾನು ಕಾಣಲೇ ಇಲ್ಲ, ಕಿವಿ ಇದ್ದರೂ ನಾನು ಕೇಳಲೇ ಇಲ್ಲ, ಮನಸ್ಸು ಇದ್ದರೂ ನಾನು ಎಣಿಸಲೇ ಇಲ್ಲ, ಮನಸ್ಸು ಇದ್ದರೂ ನಾನು ಗ್ರಹಿಸಲೇ ಇಲ್ಲ, ಈ ಲೋಕದಲ್ಲಿ ಬೇರೆ ಇಲ್ಲವನ್ನಾದೆನು, ಈ ಲೋಕದಲ್ಲಿ ಬೇರೆ ಇಲ್ಲದವನಾದೆನು, ಕಣ್ಣು ಇದ್ದರೂ ನಾನು ಕಾಣಲೇ ಇಲ್ಲ, ಹೋಗಬಾರದ ಜಾಗಕ್ಕೆ ಹೋಗಿದ ಕಾಲುಗಳು, ಮಾಡಬಾರದ ಕೆಲಸವನ್ನು ಮಾಡಿದ ಕೈಗಳು, ಹೋಗಬಾರದ ಜಾಗಕ್ಕೆ ಹೋಗಿದ ಕಾಲುಗಳು, ಮಾಡಬಾರದ ಕೆಲಸವನ್ನು ಮಾಡಿದ ಕೈಗಳು, ಹಾಡಬಾರದ ಮಾತನ್ನು ಮಾತಾಡಿದ ಬಲವಾಡಿ, ಹಾಡಬಾರದ ಮಾತನ್ನು ಮಾತಾಡಿದ ಬಲವಾಡಿ, ಈ ಲೋಕದಲ್ಲಿ ನನ್ನ ಜೀವನ ವ್ಯರ್ಥವಾಯಿತು, ಈ ಲೋಕದಲ್ಲಿ ನನ್ನ ಜೀವನ ವ್ಯರ್ಥವಾಯಿತು, ವ್ಯರ್ಥವಾಯಿತು. ದೇವರ ಮಕ್ಕಳು ನಾವು ದೇವರಿಗಾಗಿ ಸಾಧನೆ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೋಗಬಾರದ ಜಾಗಕ್ಕೆ ನಮ್ಮ ಕಾಲುಗಳು ಹೋಗಬಾರದು, ನೋಡಬಾರದ ಕಾರ್ಯವನ್ನು ನಮ್ಮ ಕಣ್ಣು ನೋಡಬಾರದು, ಮಾಡಬಾರದ ಕೆಟ್ಟ ಕೆಲಸವನ್ನು ನಮ್ಮ ಕೈಗಳು ಮಾಡಬಾರದು.
ಹಲ್ಲೆಲೂಯಾ. ಮಾತಾಡಬಾರದಂತ ಮಾತುಗಳು ನಮ್ಮ ಬಾಯಿಗಳು ಮಾತಾಡಬಾರದು. ಹಲ್ಲೆಲೂಯಾ. ಇದೇ ಲೌಕಿಕಲ್ಲಿ ಯೇಸುಸ್ವಾಮಿ ಹೇಳುವಂತ ಮಾತು, ಈ ದಾವೀದನು ಹೇಳಿದಂತ ಮಾತನ್ನು ಗಮನಿಸುವಾಗ, ನಿನ್ನ ವಾಕ್ಯವು ನನ್ನ ಕಾಣಿಗೆ ದೀಪ. ದೇವರೇ, ನಾನು ಹೋಗಬಾರದ ಜಾಗಕ್ಕೆ ಹೋಗದ ಹಾಗೆ ನೀನು ಆ ಕತ್ತಲೆಯನ್ನು ನೀಗಿಸಿ ಬೆಳಕನ್ನು ಕೊಟ್ಟು ನನ್ನನ್ನು ಅಲ್ಲಿ ಹೋಗದ ಹಾಗೆ ತಡೆದು ನಿಲ್ಲಿಸು. ಆಮೆನ್. ಹಲ್ಲೆಲೂಯಾ. ಪಾಪದಿಂದ ನಮ್ಮ ಜೀವಿತ ಕತ್ತಲೆಯಾಗಿದೆ ದೇವರೇ. ಪಾಪದಿಂದ ನನ್ನ ಕುಟುಂಬ ಆಶೀರ್ವಾದ ಹೊಂದದೇ ಇದೆ. ಪಾಪದಿಂದ ನಮ್ಮ ಕುಟುಂಬದಲ್ಲಿ ಕಷ್ಟಗಳು ಕಾಣ್ತಾ ಇದೆ. ಆ ಪಾಪವು ನಮ್ಮಲ್ಲಿ ಇರುವ ತನಕ ನಮ್ಮ ಕುಟುಂಬಗಳು ಆಶೀರ್ವಾದ ಹೊಂದಲ್ಲ. ಆದ್ದರಿಂದ ಆ ಪಾಪವನ್ನು ನೀಗಿಸಿ ನಮ್ಮ ಕುಟುಂಬಕ್ಕೂ ನಾವು ಹೋಗುವ ದಾರಿಗೂ ನನಗೆ ಬೆಳಕಾಗಿ ನಡೆಸುವ. ಕತ್ತಲಲ್ಲಿ ನಾನು ನಡೆಯುವಾಗ ನಿನ್ನ ಬೆಳಕು ನನಗೆ ಕಾಣಲಿಲ್ಲ ದೇವರೇ. ಹಲ್ಲೆಲೂಯಾ. கத்தலில் இருள நான் நடக்கும் பொழுது ஆண்டவரே உம்முடைய வெளிச்சம் எனக்கு தெரியல. மரணத்தின் நேரம் வந்த பொழுது எனக்குள்ள உயிர் இல்லை. ஆனா என் ஆண்டவராகிய இயேசு கிறிஸ்து நீர் என்னை தெரிந்து கொண்டு இருளாயிருந்த என்னுடைய வாழ்க்கையை வெளிச்சமாய் நீர் மாற்றி ಧ್ಯಾನಿಸಿ ನೋಡ್ರಿ, ನಮ್ಮನ್ನು ದೇವರು ಯಾವ ರೀತಿ ಬದಲಾಯಿಸಿ ನಮ್ಮ ಜೀವಿತವನ್ನೇ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲು ಕರ್ತನ ಶಕ್ತಿ. ದೇವರ ವಾಕ್ಯವು ಸಾಧಾರಣವಾದ ವಾಕ್ಯವಲ್ಲ ದೇವರ ಮಕ್ಕಳೇ. ಸತ್ತಂತ ಮನುಷ್ಯನನ್ನು ಜೀವಂತವಾಗಿ ಎಬ್ಬಿಸುವಂತ ವಾಕ್ಯ ಕರ್ತನಾದ ಯೇಸು ಸ್ವಾಮಿ. ಸೋತುವಾದ ಹೃದಯವನ್ನು, ನೊಂದು ಹೋದ ಹೃದಯವನ್ನು, ಬೇಸತ್ತ ಹೃದಯವನ್ನು, ಸಾಲದ ಹೃದಯವನ್ನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ಸಾಯ್ಬೇಕೆಂಬುದಾಗಿ ನಡೆಸುವಂತ ಹೃದಯವನ್ನು ದೇವರು ಬದಲಾಯಿಸಿ ಅವರ ಜೀವಿತವನ್ನೇ ಹೊಸ ಸೃಷ್ಟಿಯಾಗಿ ಮಾಡುವಂತ ವಾಕ್ಯ ದೇವರ ವಾಕ್ಯ. ಹಲ್ಲೆಲೂಯಾ. ಜೀವನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಬೇಕು. ನಾಲ್ಕನೇದಾಗಿ ಒಂದು ಕಾರ್ಯ ನಾವು ನೋಡೋಣ ವೇಗವಾಗಿ. ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮುಖಾಂತರವಾಗಿ ನಮ್ಮ ಕುಟುಂಬದಲ್ಲಿ ಅಸಮಾಧಾನವನ್ನು ಕೆಡಿಸುವಂತ ಸೈತಾನನನ್ನು ಜಯಿಸಲು ಸಾಧ್ಯ. ಇವತ್ತು ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕು. ದೇವರ ಮಕ್ಕಳೇ, ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರುವಾಗ ನಾವು ಸೈತಾನನ್ನು ಜಯಿಸಲು ಸಾಧ್ಯ. ಇಲ್ಲ ಅಂದ್ರೆ ಚಿಕ್ಕ ಉಪದ್ರವ ಬಂತ ಇಟ್ಕೊಳ್ಳಿ, ಚಿಕ್ಕ ವ್ಯಾಧಿ ಬಂತ ಇಟ್ಕೊಳ್ಳಿ, ಇಲ್ಲ ಯಾರು ನಮ್ಮನ್ನು ಮಾತಾಡ್ಬಿಟ್ರು ಅಂತ ಇಟ್ಕೊಳ್ಳಿ, ಇಲ್ಲ ಯಾರು ನಮ್ಮನ್ನು ಹೀಯಾಳಿಸ್ಬಿಟ್ರು ಅಂತ ಇಟ್ಕೊಳ್ಳಿ, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇಲ್ಲದೆ ಹೋದ್ರೆ ನೀವು ಸೋತೋಗ್ಬಿಡ್ತೀರಾ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವುದೇ ಆದರೆ ಏನೇ ಆದರೂ, ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ. ದೇವರ ವಾಕ್ಯ ನಮ್ಮಲ್ಲಿರುವಾಗ ಎಂತ ಕಷ್ಟಗಳು ಬಂದ್ರು ಸರ್, ಎಂತ ನಷ್ಟ, ಅನಾಹುತ, ಎಂತ ವ್ಯಾಧಿಗಳು ಬಂದ್ರು ಬಿದ್ದ ಕ್ಷಣ ಮಾತ್ರದಲ್ಲಿ ಎದ್ದು ನಿಲ್ಲುವುದಕ್ಕೆ ದೇವರು ನಮಗೆ ಬಲ ಕೊಡ್ತಾನೆ. ಎಫೆಸರ್ 6ನೇ ಅಧ್ಯಾಯ 17ನೇ ವಾಕ್ಯವನ್ನು ತಗೊಳ್ಳಿ. ಇದಲ್ಲದೆ ರಕ್ಷಣೆವೆಂಬ ಸ್ಥಿರಸ್ಥಾನವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಯಾರು ಕೊಡುವಂತ? ಪವಿತ್ರಾತ್ಮನು ಕೊಡುವಂತ ದೇವರ ವಾಕ್ಯವೆಂಬಂತ ಕತ್ತಿ ನಿಮ್ಮಲ್ಲಿ ಇರಬೇಕು. ಮಕ್ಕಳಿಗೆ ದೇವರು ಕೊಟ್ಟಂತ ದೇವರ ವಾಕ್ಯ ಸತ್ಯ ವೇದ ಇದು ಸಾಕು ಲೋಕದಲ್ಲಿರುವ ಎಲ್ಲಾ ಮನುಷ್ಯನನ್ನು ಜಯಿಸಲು. ಹೇಳುವ ವಾಕ್ಯ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲೂ ಸಕಲ ವಿಧವಾದ ಪ್ರಾರ್ಥನೆಯಿಂದ ಚೆನ್ನಾಗಿ ಗಮನಿಸಿರಿ. ಪವಿತ್ರಾತ್ಮನು ಕೊಟ್ಟಂತ ದೇವರ ವಾಕ್ಯವೆಂಬ ಕತ್ತಿಯನ್ನು ಕೈಲಿಟ್ಕೊಂಡು ಎಲ್ಲಾ ಸಮಯದಲ್ಲೂ ಪ್ರಾರ್ಥನೆ ಎಂಬ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ನೋಡಿ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ವೇಗವಾಗಿ ನಾವು ಮುಗಿಸೋಣ. ಲೂಕ 4:1-2-3 ವಾಕ್ಯ ಓದ್ರಿ. ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿ ಇದ್ದರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಮಾಡು. ಹಲ್ಲೆಲೂಯಾ. ನಾವಾದ್ರೆ ಏನ್ ಮಾಡ್ತೇವೆ, ನಮ್ಮ ಕೈಲಿ ಆಗ್ತಾ ಇರೋದು ಏನಿದೆ ಈಗ ನೋಡಿ ಮಾಡ್ತೇವೆ. ಆದ್ರೆ ಏಸಪ್ಪ ಕೇಳಲಿಲ್ಲ.
ಅವರ ಹೃದಯದಲ್ಲಿ ದೇವರ ವಾಕ್ಯ ಇದ್ದ ಹಾಗೆ, ಅವರ ಹೃದಯದಲ್ಲಿ ದೇವರ ವಾಕ್ಯ ಇದ್ದಾಗ ಅದು ಹಳೆ ಒಡಂಬಡಿಕೆಯಲ್ಲಿ ಹೇಳಿ ಯೇಸುಸ್ವಾಮಿ ಎಲ್ಲ ಏನು ಮಾತಾಡಿದ್ರೆ ಎಲ್ಲ ಹಳೆ ಒಡಂಬಡಿಕೆಯಲ್ಲಿ ಇದೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಸೈತಾನ್ ನೋಡಿ, ಮನುಷ್ಯನು ಕೆಳಗಡೆ ಯೇಸು ಅವನಿಗೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಎಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. ಆಮೆನ್. ಹಲ್ಲೆಲೂಯಾ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ವಾಕ್ಯದಿಂದ ಮನುಷ್ಯನು ಏನೇ ಕಾರ್ಯ ಸೈತಾನ್. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ ಇವೆಲ್ಲಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡ್ತೇನೆ, ಇದೆಲ್ಲ ನನಗೆ ಕೊಟ್ಟದೆ. ಆಮೆನ್. ಇದಲ್ಲದೆ ಅವನು ಅದನ್ನು ಯೆರೂಸಲೇಮಿಗೆ ಯೆರೂಸಲೇಮಿನ ಎತ್ತರದಲ್ಲಿ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ ನೀನು ದೇವರ ಮಗನಾಗಿದ್ದರೆ ಅಲ್ಲಿಂದ ಕೆಳಗಡೆ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ಆತನು ತನ್ನ ದೂತರನ್ನು ಕಳುಹಿಸುವನೋ ಎಂಬುದಾಗಿ ಸೈತಾನನು ಯೇಸುವನ್ನು ಕುರಿತು ಹೇಳುವಾಗ ಯೇಸು ಹೇಳ್ತಾ ಇದ್ದಾರೆ. ಅದಕ್ಕೆ ಯೇಸು ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಬರೆದಿದೆ ಎಂಬುದಾಗಿ ಉತ್ತರ ಕೊಟ್ಟರು. ಆಮೆನ್. ಈಗ ಸೈತಾನನಿಗೆ ತಕ್ಕ ಪಾಠವನ್ನು ಕಳಿಸಿದ ಯೇಸು ಸ್ವಾಮಿ ಅವರು ಮಾತಾಡಿದ ಮಾತಲ್ಲ ಎಲ್ಲಿಂದ ಬಂತು? ದೇವರ ವಾಕ್ಯದಿಂದ ಬಂತು. ಸತ್ಯವೇದವನ್ನು ಹಗಲು ಇರುಳು ಓದುವ ಮನುಷ್ಯನು, ಧ್ಯಾನಿಸುವ ಮನುಷ್ಯನು ಭಾಗ್ಯವಂತನು ಅಥವಾ ಧನ್ಯನು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಗಮನಿಸಿರಿ, ಹೃದಯದಲ್ಲಿ ಇಟ್ಟುಕೊಳ್ಳಿ, ಸತ್ಯವೇದವನ್ನು ಓದಿರಿ, ದೇವರ ಆಶೀರ್ವಾದ.